ನಗರದ ತಾಳೂರು ಮುಖ್ಯ ರಸ್ತೆಯ ರೇಣುಕಾನಗರದ 17ನೇ ಕ್ರಾಸ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಸ್ಮಿ ಎಜುಕೇಷನಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಆಶ್ರಿಯಾ ಭಾನು ಇವರ ನೇತೃತ್ವದಲ್ಲಿ ಹಾಗೂ ಜಿಲ್ಲಾ ಆಸ್ಪತ್ರೆ ಇವರ ಸಹಯೋಗದೊಂದಿಗೆ ಮತ್ತು ಬಳ್ಳಾರಿ ಮಹಾನಗರ ಪಾಲಿಕೆ ಉಪಮಹಾಪೌರರಾದ ಡಿ ಸುಕುಂ ರಿಯಾಜ್ ರವರ ಸಮ್ಮುಖದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಪಾಲಿಕೆಯ ಉಪ ಮಹಾಪೌರರಾದ ಡಿ ಸುಕುಂ ರಿಯಾಜ್ ಅವರು ಮಹಾನ್ ಗಣ್ಯರಿಗೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಮತ್ತು ಸಸಿಗೆ ನೀರನ್ನು ಹಾಕುವ ಮೂಲಕ ಶಿಬಿರವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾಗಿ ಮಹಾನಗರ ಪಾಲಿಕೆಯ ಮಹಾಪೌರರಾದ ಮುಲ್ಲಂಗಿ ನಂದೀಶ್ ಆಗಮಿಸಿದ್ದರು. ರಾಜ್ಯಾಧ್ಯಕ್ಷರಾದ ಅಬ್ದುಲ್ ಕಲೀಂ, ಆಶಾ ಕಿರಣ ಸಂಸ್ಥೆಯ ಅಧ್ಯಕ್ಷರಾದ ಭಾರತಿ, ಚಾರಿಟೇಬಲ್ ಟ್ರಸ್ಟ್ನ ತಾಲೂಕು ಅಧ್ಯಕ್ಷರಾದ ನಜೀಮಾ ಭಾನು, ಭೀಮ್ ಆರ್ಮಿ ತಾಲೂಕು ಅಧ್ಯಕ್ಷರಾದ ಹರಿ ಕೃಷ್ಣ, ಟ್ರಸ್ಟ್ ಸದಸ್ಯರಾದ ದಾದಾಪೀರ್ ಎಸ್, ರಜಿಯಾ, ಆಸ್ಪತ್ರೆಯ ಸಿಬ್ಬಂದಿ ಅಧಿಕಾರಿಗಳಾದ ಡಾಕ್ಟರ್ ಕೇಶವ ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು, ಆಶಾ ಕಾರ್ಯಕರ್ತೆಯರು ಮತ್ತು ಸಾರ್ವಜನಿಕರು ಮುಂತಾದವರು ಉಪಸ್ಥಿತರಿದ್ದರು. ದೈಹಿಕವಾಗಿ ಯಾವುದೇ ತೊಂದರೆ ಇಲ್ದಂಗಿದ್ರೆ ಅದು ಆರೋಗ್ಯ ಅಂತ ನಾವು ತಿಳ್ಕೊಂಡಿದ್ದೀವಿ. ಕರೆಕ್ಟಾ ಸರ್? ಆರೋಗ್ಯ ಅಂದ್ರೆ ನಾವು ನೋಡ್ತಾ ಇದ್ದೀವಿ, ದೈಹಿಕವಾಗಿ ಒಂದೇ ಚೆನ್ನಾಗಿದ್ರೆ ಅಷ್ಟೇ ಆರೋಗ್ಯ ಅಲ್ಲ. ನಾವು ಅರ್ಥ ಮಾಡ್ಕೋಬೇಕು. ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಹಾಗೂ ಸಾಮಾಜಿಕವಾಗಿ ಏನು ಆರೋಗ್ಯ ಯಾವಾಗ ಸ್ಪಷ್ಟವಾಗಿ ನಾವು ಕರೆಕ್ಟಾಗಿ ಇದ್ದಾಗ ಮಾತ್ರ ನಮಗೆ ಆರೋಗ್ಯವಂತ ವ್ಯಕ್ತಿ ಅಂತ ಹೇಳಲಿಕ್ಕೆ ಸಾಧ್ಯವಾಗುತ್ತೆ. ನಮ್ಮ ಸುತ್ತಮುತ್ತಲ ಸಮಾಜದಲ್ಲಿ, ನಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ಯಾರಿಗೋ ಒಬ್ರಿಗೆ ಯಾವುದೋ ಒಂದು ತೊಂದರೆ ಆಯಿತು, ಜ್ವರ ಬಂತು, ಡೆಂಗು, ಮಲೇರಿಯಾ, ಚಿಕನ್ ಗುನ್ಯಾ ಅಥವಾ ಬೇರೆ ಯಾವುದೇ ಕಾಯಿಲೆ ಸೋಂಕು ಆಯಿತು ಅಂತಂದರೆ ನಮಗೂ ಕೂಡ ಅದು ಅನಾರೋಗ್ಯದ ಪರಿಣಾಮ ನಮ್ಮೆಲ್ಲರಿಗೂ ಕೂಡ ಕಾಡ್ತದೆ. ಹಾಗಾಗಿ ನಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ ಯಾರಿಗೂ ಕೂಡ ಯಾವುದೇ ಕಾಯಿಲೆಗಳು, ಕಸಾಯಿಗಳು ಏನು ಆಗಲಾರ್ದಂಗೆ ಆರೋಗ್ಯಪೂರ್ಣವಾಗಿ ನಮ್ಮ ಸಮಾಜವನ್ನು ಇಟ್ಕೊಳ್ಬೇಕಂತ ನಾನು ಬಯಸ್ತೇನೆ. जैसे कि हमारे ट्रस्ट को से गरीब बच्चों को कपड़े डिस्ट्रीब्यूट करना, जैसे कि पेरेंट्स नहीं रहते बच्चों को, वैसे बच्चों को फीस पे कर देगी और बुक्स पेन जी हमें एक ट्रस्ट कड़े कैंप डालेगी, फ्री हेल्थ कैंप. इस पूरा श्रेय हमारे डॉक्टर बसर रेड्डी सर को जाता. उन्होंने ट्रस्ट को हमें कैंप, जनरल कैंप चेकअप का तुमने परमिशन देती तो मैं कर ले जाओगे. फर्स्ट कैंप करी हूँ सर. इससे पहले मैं बच्चों को बैग्स, बुक्स, कपड़े और जैसे कि पेन सर गवर्नमेंट स्कूल्स के, आंगनवाड़ी स्कूल्स, फिर फूड डिस्ट्रीब्यूट करना रैलवे स्टेशन के लिए, जैसे कि गोस अस्पताल के बाहर. सर ನನ್ನ ಹೆಸರು ದಾದಾಪೀರ್ ಅಂತ. ನಾನು ಈ ಟ್ರಸ್ಟ್ಗೆ ಸದಸ್ಯರು. ಇದು ಕೂಡ ಒಳ್ಳೆಯ ಕೆಲಸ ಒಂದು ಇಂಥವು ಇನ್ನೂ ಮಾಡಬೇಕಂತೇಳಿ ನಾನು ಕೇಳ್ಕೊಳ್ತೀನಿ ಸರ್. ಸರ್ ನನ್ನ ಹೆಸರು ಭಾರತಿ ಅಂತ. ಇವರು ಒಂದು 5-6 ವರ್ಷದಿಂದ ನಾನು ಹರ್ಷವ್ರನ್ನ ನೋಡ್ತಾ ಇದ್ದೀನಿ. ಈ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ಇವರು ಎಷ್ಟೋ ಬಡ ಮಕ್ಕಳಿಗೆ ಬುಕ್ಸ್ ಕೊಡೋದಾಗಲಿ, ಬ್ಯಾಗ್ಸ್ ಕೊಡೋದಾಗಲಿ, ಫೀಸ್ ಕಟ್ಟೋದಾಗಲಿ, ಆಮೇಲೆ ಆರೋಗ್ಯ ತಪಾಸಣಾ ಶಿಬಿರಗಳಂತೂ ಮಾಡ್ತಾನೇ ಇದ್ದಾರೆ. ಸೊ ಇವರು ಎಷ್ಟೋ ಸಮಾಜಕ್ಕೆ ಒಳ್ಳೆ ಸೇವೆ ಮಾಡ್ತಾ ಇದ್ದಾರೆ. ಈಗ ಇವತ್ತು ಮಾಡ್ತಿರುವಂಥ ಈ ಹೆಲ್ತ್ ಕ್ಯಾಂಪ್ ಏನಿದೆ ಅಲ್ಲ, ತುಂಬ ಸಕ್ಸಸ್ ಆಗಿದೆ ಸರ್. ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಏನು ಆಸ್ಮಿ ಎಜುಕೇಷನಲ್ ಚಾರಿಟಬಲ್ ಟ್ರಸ್ಟ್ ಏನಿದೆಯಲ್ಲ, ಸಮಾಜ ಸೇವೆ ಮಾಡುವ ಉದ್ದೇಶಕ್ಕಾಗಿ ಒಂದು 11 ವರ್ಷ ಕೆಳಗಡೆ ಇದು ಆಗುತ್ತೆ, ಬ್ರೌನ್ ಆಗಿ ಅದು ಈ ಕಾರ್ಯರೂಪಕ್ಕೆ ಜಿಲ್ಲಾ ವೈಸ್ ಹರಡುತ್ತಾ ಇದೆ. ಇವಾಗ ರಾಜ್ಯ ಬಾಡಿ ಕೂಡ ಆಗಿದೆ, ಜಿಲ್ಲಾ ಬಾಡಿ ಕೂಡ ಆಗಿದೆ, ಕೆಲವು ತಾಲೂಕು ಬಾಡಿ ಕೂಡ ಮಾಡ್ತಿದ್ದಾರೆ ಕಾರ್ಯಕ್ರಮ. ಮಹಿಳೆಯವರು ಅತ್ಯಂತ ಇದು ಆಗಿ ಒಂದು ಶ್ರದ್ಧೆಯಿಂದ ಮಾಡುವುದಾಗಿ ನಮ್ಮ ಆಶ್ರಿಯಾ ಭಾನು ಮಾದರಿ ಅಂತ ಹೇಳ್ತೀನಿ.